ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರೆಡ್ಮಿ ಅವರು ಕಳಿಸಿರುವಂಥ ಎರಡು ಸ್ಪೆಷಲ್ ಬಾಕ್ಸ್ ಇರುವಂಥದ್ದು. ಇದರಲ್ಲಿ ಒಂದು ಬಾಕ್ಸ್ ನಾನು ಇವತ್ತು ಗಿವ್ ಅವೇ ಕೂಡ ಮಾಡ್ತಾ ಇದ್ದೀನಿ. ಈ ಒಂದು ಬಾಕ್ಸಲ್ಲಿ ಆ್ಯಕ್ಚುಲಿ ರೆಡ್ಮಿ ಅವರು ಲಾಂಚ್ ಮಾಡ್ತಿರುವಂಥ ರೆಡ್ಮಿ ಇಯರ್ಬಡ್ಸ್ 3 Pro ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಮೀ 360 ಸೆಕ್ಯೂರಿಟಿ ಕ್ಯಾಮ್ರಾ ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಒಂದು ಇಯರ್ಬಡ್ ₹3,000 ಲಾಂಚ್ ಆದರೆ ಈ ಒಂದು ಮೀ 360 ಹೋಮ್ ಸೆಕ್ಯೂರಿಟಿ ಕ್ಯಾಮ್ರಾ ₹4,500 ಲಾಂಚ್ ಆಗಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಈ ಎರಡನ್ನೂ ಕೂಡ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಮತ್ತು ಈ ಒಂದು ಗಿವ್ ಅವೇನ ಯಾವ ರೀತಿ ವಿನ್ ಆಗ್ಬೋದು ಕೊನೆಗೆ ತಿಳಿಸ್ಕೊಡ್ತೀನಿ. ಸೊ ಕೊನೆ ತನಕ ಒಂದು ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲಾಗಿ ಒಂದು ರೆಡ್ಮಿ ಅವ್ರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಬಡ್ಸಿಂದು ಬಾಕ್ಸ್ ಸಿಗ್ತಾ ಇದೆ. ಜೊತೆಗೆ ಕೆಲವೊಂದು ಕಾರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ, ಆಯಿತಾ. ಅದರಲ್ಲಿ ನಿಮಗೇನೋ ಲಾಂಚಿಂದು ಇವೆಂಟಿಂದು ಕೆಲವೊಂದು QR ಕೋಡ್ ಇದೆ, ಅದು ಬಿಟ್ಟರೆ ಬೇರೇನೂ ಇಲ್ಲ. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಈ ಒಂದು ಬಡ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ನೀವೇನಾದರೂ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ಕೇವಲ ಈ ಒಂದು ಬಾಕ್ಸ್ ಇರುತ್ತೆ, ಆಯಿತಾ. ಸೊ ನಿಮಗೆ ಈ ರೀತಿ ಸ್ಪೆಷಲ್ ಬಾಕ್ಸ್ ಎಲ್ಲ ಕಳಿಸಲ್ಲ. ಇನ್ನು ಈ ಒಂದು ರೀಟೇಲ್ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾರೆ. ಜೊತೆಗೆ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಇರುವಂಥದ್ದು. ಬೇಜಾರಾಗುವಂಥ ವಿಷಯ, ಇದರೊಳಗೆ ಯಾವುದೇ ಚಾರ್ಜಿಂಗ್ ಕೇಬಲ್ನ ಕೊಟ್ಟಿಲ್ಲ. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಈ ಒಂದು ಬಾಕ್ಸಲ್ಲಿ ನಿಮಗೆ ಈ ಒಂದು ಕೇಸ್ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ, ತುಂಬ ಒಳ್ಳೆ ಕ್ವಾಲಿಟಿ ಕೇಸ್ ಅಂತ ಅನ್ನಿಸ್ತಾ ಇದೆ, ಆಯಿತಾ. ಮತ್ತು ಅದರೊಳಗಡೆ ನಿಮಗೆ ಬಡ್ಸ್ಗಳಿರುವಂಥದ್ದು. ಬಡ್ಸ್ನ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಓಕೆ ಅನ್ನಿಸ್ತಾ ಇದೆ. ಇನ್ನು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲೇ ಹೇಳಿದಂಗೆ ಒಂದು ಕೇಸ್ನ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಕೇಸ್ ಆಯಿತು, ಮತ್ತು ಓಪನ್ ಮಾಡೋದಕ್ಕೆ ಕ್ಲೋಸ್ ಮಾಡೋದಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿದೆ. ಮತ್ತು ಈ ಒಂದು ಕೇಸಲ್ಲಿ USB Type-C ಪೋರ್ಟ್ ಇರುವಂಥದ್ದು ತುಂಬ ಒಳ್ಳೆಯ ವಿಷಯ. ಮತ್ತು ಕೇಸಲ್ಲಿ ನಿಮಗೆ ಇಂಡಿಕೇಟರ್ ಕೂಡ ಇರುವಂಥದ್ದು. ಜೊತೆಗೆ ಒಳಗಡೆ ಒಂದು ಫಿಸಿಕಲ್ ಬಟನ್ನ ಕೊಟ್ಟಿದ್ದಾರೆ, ನೀವು ಪೇರ್ ಮಾಡೋದಕ್ಕೆಲ್ಲ ತುಂಬ ಈಸಿ ಆಗಿರುವಂಥದ್ದು. ಮತ್ತು ಒಳಗಡೆ ಇರುವಂಥ ಬಡ್ಸಲ್ಲೂ ಕೂಡ ನಿಮಗೆ LED ಇಂಡಿಕೇಟರ್ ಇರುವಂಥದ್ದು. ಸೊ ಗೊತ್ತಾಗುತ್ತೆ ನಿಮಗೆ ಕನೆಕ್ಟ್ ಆಗಿದೆಯೋ ಆಗಿಲ್ವೋ ಅಂತ. ಮತ್ತು ಈ ಒಂದು ಕೇಸಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಡಾಕ್ ಇರುವಂಥದ್ದು. ಸೊ ಅಲ್ಲೇ ಚಾರ್ಜ್ ಆಗಿಬಿಡುತ್ತೆ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಮ್ಯಾಗ್ನೆಟ್ ಡಾಕು, ಹಿಂಗಂದ್ರೂ ಕೂಡ ಅಷ್ಟು ಈಸಿಯಾಗಿ ಕೆಳಗೆ ಬಿದ್ದೋಗೋದಿಲ್ಲ. ಇನ್ನು ಈ ಒಂದು ಬಡ್ಸ್ನ ಕ್ವಾಲಿಟಿಗೆ ಬಂತು ಅಂತಂದರೆ ಬಿಲ್ಡ್ ಕ್ವಾಲಿಟಿ ಏನೋ ಚೆನ್ನಾಗಿದೆ. ಆದರೆ ಕಿವಿಲಿ ಹಾಕೊಂಡಿದ್ರೆ ಅಂತಂದರೆ ಯಾವುದೋ ಕಡಿಮೆ ದುಡ್ಡಿಂದು ಬಡ್ಸ್ ಅಂತ ಅನಿಸುತ್ತೆ. ಹಿಂದ್ಗಡೆ ಇರುವಂಥದ್ದು ಒಂದು ರೀತಿ ಕಡಿಮೆ ದುಡ್ಡಿನ ಪ್ಲಾಸ್ಟಿಕ್ ಅಂತ ಅನಿಸುತ್ತೆ. ಮೇಲ್ಗಡೆ ಒಂದು ಗ್ಲಾಸಿ ಫಿನಿಷನ್ನು ಹೊಂದಿರುವಂಥದ್ದು. ಕಿವಿಗೆ ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ. ಲುಕ್ ವೈಸ್ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ತುಂಬ ಇಂಪ್ರೆಸ್ ಮಾಡಿದ ವಿಷಯ ಏನಪ್ಪ ಅಂದರೆ ಒಂದು ಬಡ್ಸಲ್ಲಿ ನಿಮಗೆ ಸೆನ್ಸರ್ನ ಕೊಟ್ಟಿದ್ದಾರೆ. ನೀವು ಕಿವಿಗೆ ಹಾಕೊಂಡ್ರೆ ಆಟೋಮೆಟಿಕ್ ಪ್ಲೇ ಆಗುತ್ತೆ, ತೆಗೆದ್ರೆ ಆಟೋಮೆಟಿಕ್ ಪಾಸ್ ಆಗುತ್ತೆ. ಈ ಒಂದು ಪ್ರೈಸ್ ರೇಂಜಲ್ಲಿ ನಿಮಗೆ ಯಾವುದೇ ಒಂದು ಇಯರ್ಬಡ್ಡಲ್ಲಿ ಈ ಒಂದು ಸೆನ್ಸರ್ ನೀಡಲ್ಲ. ಅದನ್ನ ತುಂಬ ಇಂಪ್ರೆಸ್ ಮಾಡ್ತು. ಮತ್ತು ಇನ್ಬಿಲ್ಟ್ ಮೈಕ್ರೋಫೋನ್ ಕೂಡ ಇದೆ. ಎರಡರಲ್ಲೂ ಒಂದೊಂದು ಮೈಕ್ರೋಫೋನ್ ಕೊಟ್ಟಿದ್ರೆ ಎರಡು ನೀಡಬೇಕಾಗಿತ್ತು, ಬೇಜಾರಾಗುವಂಥ ವಿಷಯ. ಅದರಿಂದ ಇದರಲ್ಲಿ ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ, ಬೇಜಾರಾಗುವಂಥ ವಿಷಯ. ಮತ್ತು ಸಿಲಿಕಾನ್ ಟಿಪ್ಸ್ನ ಕ್ವಾಲಿಟಿ ನನಗೆ ಪರವಾಗಿಲ್ಲ, ಚೆನ್ನಾಗಿ ಅನ್ನಿಸ್ತು. ಇನ್ನು ಇಂಪ್ರೆಸಿವ್ ಆಗಿರಬೇಕಾಗಿತ್ತು ಈ ಒಂದು ಬಡ್ಸ್ನ ಕ್ವಾಲಿಟಿ. ಇನ್ನು ಈ ಒಂದು ಇಯರ್ಬಡ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕಂತ ಅಂದರೆ ಈ ಒಂದು ಇಯರ್ಬಡ್ಡಲ್ಲಿ ಬ್ಲೂಟೂತ್ 5.2 ಇರುವಂಥದ್ದು. ಅದರಿಂದ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ತುಂಬ ಕಡಿಮೆ ಇರುತ್ತೆ. ಮತ್ತು ಸುಮಾರು ಒಂದು 10 ಮೀಟರ್ ದೂರ ಇದರಂದ್ರೂ ಕೂಡ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಜೊತೆಗೆ ಈ ಒಂದು ಬಡ್ಸಲ್ಲಿ ನಿಮಗೆ ಕ್ವಾಲ್ಕಾಮ್ QCC 3040 ಚಿಪ್ಸೆಟ್ ಕೂಡ ಇರುವಂಥದ್ದು. ಸೊ ಅದರಿಂದ ಆಪ್ಟೆಕ್ಸ್ ಕೂಡ ಸಪೋರ್ಟ್ ಮಾಡುತ್ತೆ. ಅದರಿಂದ ಡಾಟಾ ಟ್ರಾನ್ಸ್ಫರ್ ತುಂಬ ಫಾಸ್ಟಾಗಿ ಆಗುತ್ತೆ. ಇನ್ನು ಈ ಒಂದು ಇಯರ್ಬಡ್ ಏನಿದೆ ಇದು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. IPX4 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಇಯರ್ಬಡ್ನ ಫುಲ್ ಚಾರ್ಜ್ ಮಾಡಿದ್ರೆ ಕೇವಲ ಬಡ್ಸು 7 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ನೀಡುತ್ತೆ. ಸೂಪರ್ ವಿಷಯ. ಓವರಾಲ್ ಕೇಸನ್ನು ಇನ್ಕ್ಲೂಡ್ ಮಾಡಿಕೊಂಡು 30 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡಬಲ್ಲಂಥ ಸಾಮರ್ಥ್ಯ ಇರುವಂಥದ್ದು. ತುಂಬ ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಡೈರೆಕ್ಟಾಗಿ ಈ ಒಂದು ಬಡ್ಸ್ನ ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ನಾನು ಯೂಸ್ ಮಾಡ್ದಂಗೆ ನನ್ನ ಕಿವಿಗೆ ತುಂಬ ಕಂಫರ್ಟಬಲ್ ಕೂತ್ಕೊಳ್ಳುತ್ತೆ, ಆಯಿತಾ. ನನಗೆ ಎಲ್ಲೂ ಕೂಡ ಹಿಂಗೆ ಅಲ್ಲಾಡಿಸಿದ್ರೆ ಕೆಳಗೆ ಬಿದ್ದೋಗುತ್ತೆ ಅಂತ ಅನ್ನಿಸ್ತಿಲ್ಲ. ಅದು ನನಗೆ ಇಷ್ಟ ಆಯಿತು. ಇನ್ನು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ₹3,000 ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಓಕೆ ಅನ್ನಿಸ್ತು, ಆಯಿತಾ. ₹3,000 ಇಷ್ಟು ಒಳ್ಳೆ ಸೌಂಡ್ ಕ್ವಾಲಿಟಿ ನೀಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅನ್ನೋ ಒಂದು ಫೀಲ್ ಕೊಡಲಿಲ್ಲ ನನಗೆ, ಆಯಿತಾ. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಅಂತಿಲ್ಲ. ಬೇಸ್ ಕೂಡ ಒಂದು ಲೆವೆಲಿಗೆ ಬ್ಯಾಲೆನ್ಸ್ಡ್ ಆಗಿರುವಂಥದ್ದು. ಹೆವಿ ಬೇಸು ಇಲ್ಲ, ಒಂದು ರೀತಿ ಹೆವಿ ಕಿತ್ಕೊಂಡು ಹೋಗಂಗೆ ಕೇಳುತ್ತೆ ಅಂತಲೂ ಕೂಡ ಅನಿಸ್ಲಿಲ್ಲ ನನಗೆ, ಆಯಿತಾ. ಒಂದು ಲೆವೆಲಿಗೆ ಬ್ಯಾಲೆನ್ಸ್ಡ್ ಆಗಿದೆ. ತುಂಬ ಜೋರಾಗೂ ಕೇಳಲ್ಲ, ತುಂಬ ಕಡಿಮೆ ಕಡಿಮೆ ಸೌಂಡು ಕೇಳಲ್ಲ. ಒಂದು ಲೆವೆಲಿಗೆ ಬ್ಯಾಲೆನ್ಸ್ಡ್ ಆಗಿದೆ. ಕ್ವಾಲಿಟಿ ಚೆನ್ನಾಗಿದೆ. ಬಟ್ ₹3,000 ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ ನನಗೆ. ಇದಕ್ಕಿಂತ ಒಳ್ಳೆಯ ಇಯರ್ಬಡ್ ₹3,000 ಆ ಕ್ವಾಲಿಟಿ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಮತ್ತು ಇನ್ನೊಂದು ಬೇಜಾರಾದಂಥ ವಿಷಯ, ನನಗೆ ಈ ಒಂದು ಇಯರ್ಬಡ್ಡಿಗೆ ಯಾವುದೇ ಅಪ್ಲಿಕೇಶನ್ ಸಪೋರ್ಟ್ ಇಲ್ಲ. ನೀಡ್ಬೋದಾಗಿತ್ತು. ಈ ಪ್ರೈಸಲ್ಲಿ ಮೋಸ್ಟ್ ಆಫ್ ದ ಇಯರ್ಬಡ್ಗಳು ಅಪ್ಲಿಕೇಶನ್ ಸಪೋರ್ಟ್ ನೀಡ್ತಾರೆ, ಬಟ್ ಇದರಲ್ಲಿ ಇಲ್ಲ. ಅದಿನ್ನೊಂದು ಬೇಜಾರಾಯಿತು ನನಗೆ. ₹3,000 ಪರ್ಚೇಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ದೀರಾ ಅಂತಂದರೆ ಇದಕ್ಕಿಂತ ಒಳ್ಳೆಯ ಬಡ್ಸ್ಗಳು ನನಗೆ ₹3,000 ಸಿಗ್ತವೆ. ಸೊ ನೋಡಿ, ಯೋಚನೆ ಮಾಡಿ ನೋಡಿ. ನಿಮಗೆ ರೆಡ್ಮಿಲ್ ಬೇಕು ಅಂದರೆ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಇದು ನನ್ನ ಹಾನೆಸ್ಟ್ ಒಪಿನಿಯನ್. ಡೈರೆಕ್ಟಾಗಿ ಈ ಒಂದು ಮೀ 360 ಹೋಮ್ ಸೆಕ್ಯೂರಿಟಿ ಕ್ಯಾಮ್ರಾವನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತದೆ ನಿಮಗೆ. ಇದರೊಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಜೊತೆಗೆ ಒಂದು
ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಅಂದರೆ ನೀವು ಏನಾದರೂ ಮೇಲಕ್ಕೆ ಈ ಒಂದು ಸೆಕ್ಯೂರಿಟಿ ಕ್ಯಾಮ್ರಾ ಹಾಕ್ತೀರಾ ಅಂತ ಅಂದರೆ ಇದು ಗೋಡೆಗೆ ಸ್ಕ್ರೂ ಮಾಡಿ ಸ್ಲೈಡ್ ಮಾಡ್ಬೋದು ಒಳಗಡೆಗೆ. ಸೊ ಒಂದು ಕ್ಲ್ಯಾಂಪ್ ರೀತಿ. ಮತ್ತು ಇದರೊಳಗಡೆ 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರು ಕೊಟ್ಟಿರುವಂಥದ್ದು. ನೀವು ಒಂದು ಸೆಕ್ಯೂರಿಟಿ ಕ್ಯಾಮ್ರಾ ರನ್ ಮಾಡಬೇಕು ಅಂತ ಅಂದರೆ ಈ ಒಂದು ಚಾರ್ಜರ್ನ ಅಥವಾ ಈ ಒಂದು ಪವರ್ ಅಡಾಪ್ಟರ್ನ ಹಾಕ್ಲೇಬೇಕಾಗುತ್ತೆ. 10 ವ್ಯಾಟ್ ನೀಡೋರು. ಎಷ್ಟೋ ಫೋನ್ಗಳಲ್ಲಿ ಬರೀ 5 ವ್ಯಾಟ್ ಇರುತ್ತೆ, ಬಟ್ ಇದಕ್ಕೆ 10 ವ್ಯಾಟ್ ನೀಡೋರೆ. ಮತ್ತೊಂದು ದೊಡ್ಡ ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಬೇಜಾರಾಗುವಂಥ ವಿಷಯ, 2021ರಲ್ಲಿದ್ದೀವಿ. USB ಟೈಪ್ಸಿಗೆ ಎಲ್ಲರೂ ಕೂಡ ನನಗೆ ಅನ್ನಿಸ್ತಂಗೆ ಕನ್ವರ್ಟ್ ಆಗಬೇಕು ನೀಡೋರೆ, ಬಟ್ ಮ್ಯಾಟ್ರ್ ಆಗಲ್ಲ ನನ್ನ ಅನ್ನಿಸ್ತಂಗೆ ಈ ಸೆಕ್ಯೂರಿಟಿ ಕ್ಯಾಮ್ರಾಗೆಲ್ಲ. ಬಟ್ ಬರೀ ಚಾರ್ಜ್ ಮಾಡೋಕ್ಕಲ್ವಾ, ನಡೆಯುತ್ತೆ ಬಿಡಿ. ಇನ್ನೂ ಡೈರೆಕ್ಟಾಗಿ ಅದನ್ನು ಬಿಟ್ಟರೆ ಈ ಒಂದು ಸೆಕ್ಯೂರಿಟಿ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಈ ಒಂದು ಕ್ಯಾಮ್ರಾ ಒಂದು ಲೆವೆಲ್ಗೆ ವೆಯ್ಟ್ ಆಗಿರುವಂಥದ್ದು. ಇದೊಂದು ಲೆವೆಲ್ಗೆ ವೆಯ್ಟ್ ಇದೆ, ತುಂಬ ದೊಡ್ಡದಾಗಿ ಕೂಡ ಇರುವಂಥದ್ದು. ತುಂಬ ಸಣ್ಣ ಕ್ಯಾಮ್ರಾ ಅಂತ ಅನಿಸಲ್ಲ ನನಗೆ. ಬಿಲ್ಡ್ ಕ್ವಾಲಿಟಿ ನನಗೆ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಸಾಲಿಡ್ ಆಗಿರುವಂಥದ್ದು ಬಿಲ್ಡು. ಈ ಒಂದು ಕ್ಯಾಮ್ರಾ ಏನಿದೆ ರೌಂಡಕ್ಕೆ ಮುಂದೆ ಅದು ಫುಲ್ಲು 360 ರೊಟೇಟ್ ಆಗುತ್ತೆ. 360 ಡಿಗ್ರಿ ಕಂಪ್ಲೀಟಾಗಿ ರೊಟೇಟ್ ಆಗುತ್ತೆ. ಮತ್ತು ಇದರಲ್ಲಿ ಸ್ಪೀಕರ್ ಕ್ವಾಲಿಟಿ ತುಂಬ ಇಂಪ್ರೆಸ್ ಮಾಡ್ತು. ಆಯಿತಾ, ಸಕ್ಕತ್ತಾಗಿ ಸ್ಪೀಕರು. ನೀವು ಫೋನಿಗೆ ಕನೆಕ್ಟ್ ಮಾಡ್ಕೊಂಬಿಟ್ಟು ಯಾವುದೋ ದೂರದಲ್ಲಿ ಯಾವುದೋ ಬೇರೆ ಜಿಲ್ಲೆಯಲ್ಲಿದ್ದೀರಾ ಅಂದರೂ ಅಲ್ಲಿ ಫೋನಲ್ಲಿ ಮಾತಾಡಿದ್ದು ಇಲ್ಲೂ ಕೇಳುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದರಲ್ಲಿ ಆಗಲಿಡ್ದಂಗೆ ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ಇದೆ, ಪವರ್ ಪೋರ್ಟು. ಮತ್ತು ಒಂದು ರೀಸೆಟ್ ಮಾಡೋದಕ್ಕೆ ಒಂದು ಹೋಲ್ನ ಕೊಟ್ಟಿದ್ದಾರೆ. ಫುಲ್ ರೀಸೆಟ್ ಆಗುತ್ತೆ, ಮೊದಲಿಂದ ನೀವು ಪೇರ್ ಮಾಡಬೇಕಾಗುತ್ತೆ. ಈ ಒಂದು ಸೆಕ್ಯೂರಿಟಿ ಕ್ಯಾಮ್ರಾವನ್ನು ನಾವು ಮೀ ಹೋಮ್ ಅಪ್ಲಿಕೇಶನ್ ಮುಖಾಂತರ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಇದು ಅಲೆಕ್ಸಾ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು ಗೂಗಲ್ ಅಸಿಸ್ಟೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ. ಅಲೆಕ್ಸಾ ಮುಖಾಂತರ ನಾವು ಕಮಾಂಡ್ ಕೊಟ್ಟರೆ ಸೆಕ್ಯೂರಿಟಿ ಕ್ಯಾಮ್ರಾ ತೋರಿಸು ಅಂತ ಅಂದರೆ ಆ ಒಂದು ಅಲೆಕ್ಸಾ ವಿಡಿಯೋ ಪ್ಲೇ ಆಗುತ್ತೆ. ಅಲ್ಲಿ ಸೆಕ್ಯೂರಿಟಿ ಕ್ಯಾಮ್ರಾ ಏನು ತೋರಿಸುತ್ತೆ ಅದು ಅಲ್ಲೇ ನೋಡ್ಬೋದು ನಾವು ಅಲೆಕ್ಸಾ ಮುಖಾಂತರ. ಈ ಒಂದು ಅಲೆಕ್ಸಾ ನಂದೆಲ್ಲೋ ಹಾಸನಲ್ಲೋ ಅಥವಾ ನಮ್ಮ ಮನೇಲೆಲ್ಲೋ ದೂರ ಇಟ್ಟಿದ್ದೀನಿ ಅಂದರೂ ಕೂಡ ಅಲ್ಲಿಂದ ಕೂತ್ಕೊಂಡು ಇದನ್ನು ನೋಡ್ಬೋದು ನಾವು. ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುತ್ತೆ. ಇಂಪ್ರೆಸ್ ಮಾಡಿದಂಥ ವಿಷಯ ಏನಪ್ಪ ಅಂತಂದರೆ ಈ ಒಂದು ಸೆಕ್ಯೂರಿಟಿ ಕ್ಯಾಮ್ರಾದಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಇರುವಂಥದ್ದು. ಹೌದು, 5 GHz ಮತ್ತು 2.4 GHz ಎರಡೂ ಕೂಡ ಸಪೋರ್ಟ್ ಮಾಡುತ್ತೆ. ಸಖತ್ ವಿಷಯ, ಆಯಿತಾ. ಯೂಶಲಿ ಇದಕ್ಕೆಲ್ಲ ಯಾರು ಕೂಡ 5 GHz ಕೊಡಲ್ಲ, ನೀಡೋರೆ. ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ಕ್ಯಾಮ್ರಾದ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಕ್ಯಾಮ್ರಾದಲ್ಲಿ 3 MP ಸೆನ್ಸರ್ ಇರುವಂಥದ್ದು, 1.4 ಅಪರ್ಚರು. ಇದು 2K ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ ಮತ್ತು 20 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಬಲ್ಲಂಥ ಸಾಮರ್ಥ್ಯ ಇರುವಂಥದ್ದು. ಮತ್ತು ನೈಟ್ ವಿಷನ್ ಕೂಡ ಇರುವಂಥದ್ದು. ಕತ್ಲೆ ಆಯಿತು ಅಂತ ಅಂದರೆ ನೈಟ್ ವಿಷನಿಗೆ ಕನ್ವರ್ಟ್ ಆಗುತ್ತೆ. ಬೆಳಕಿಲ್ಲ ಅಂದರೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೂಪರ್ ವಿಷಯ. ಮತ್ತು ಆಗಲಿದ್ದಂಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಇರುವಂಥದ್ದು. ಮತ್ತು ಈ ಒಂದು ಕ್ಯಾಮ್ರಾ 110 ಡಿಗ್ರಿ ಫೀಲ್ಡ್ ಆಫ್ ವ್ಯೂ ಕೂಡ ಹೊಂದಿರುವಂಥದ್ದು. ತುಂಬ ವೈಡ್ ಆಗಿ ವಿಡಿಯೋ ಕ್ಯಾಪ್ಚರ್ ಮಾಡುತ್ತೆ. ಮತ್ತು ಈ ಒಂದು ಕ್ಯಾಮ್ರಾಗೆ ನಾವು SD ಕಾರ್ಡ್ ಕೂಡ ಹಾಕ್ಬೋದು. 32 GB SD ಕಾರ್ಡ್ ಹಾಕ್ಬೋದು. ಸೊ ನೀವೇನಾದರೂ ಈ ಒಂದು ಕ್ಯಾಮ್ರಾ ಆನ್ ಮಾಡಿ ಹೊರಗಡೆ ಎಲ್ಲಾದರೂ ಹೋಗಿದ್ದೀರಾ ಅಂತಂದರೆ ಆ ಒಂದು SD ಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಅದರಿಂದ ನೀವು ಒಂದು ಫೋನಲ್ಲೇ ರಿವೈಂಡ್ ಮಾಡಿ ಕೂಡ ನೋಡ್ಬೋದು. ಸೊ ತುಂಬ ಒಳ್ಳೆಯ ವಿಷಯ. ಇನ್ನು ಅಪ್ಲಿಕೇಶನ್ಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ಕಂಪ್ಲೀಟ್ ಸರ್ವೇಲೆನ್ಸ್ ಮಾಡ್ಬೋದು. ಆಗಲಿಡ್ದಂಗೆ ರಿವೈಂಡ್ ಕೂಡ ಮಾಡ್ಬೋದು ಮತ್ತು ಫೋಟೋ ಕ್ಯಾಪ್ಚರ್ ಇಲ್ಲೇ ಮಾಡ್ಬೋದು, ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಮತ್ತು ಮೈಕ್ರೋಫೋನ್ ಇದೆ ಆಗಲಿಡ್ದಂಗೆ. ಸೊ ನೀವು ಇಲ್ಲಿ ಮಾತಾಡೋದು ಅಲ್ಲಿ ಕೇಳುತ್ತೆ, ಅಲ್ಲಿ ಮಾತಾಡಿದ್ದು ಒಂದು ಫೋನಲ್ಲಿ ಕೇಳುತ್ತೆ, ಆ ರೀತಿ ಮಾಡ್ಕೊಬೋದು. ಮತ್ತು 360 ಕ್ಯಾಮ್ರಾ ಆಗಿರೋದ್ರಿಂದ ಕಂಪ್ಲೀಟ್ ಕಂಟ್ರೋಲ್, ನಾವು ಯಾವ ಕಡೆ ಬೇಕು ಕಡೆ ನಾವೇ ತಿರ್ಗಿಸ್ಕೊಬೋದು. ಮತ್ತು ಮೋಷನ್ ಡಿಟೆಕ್ಷನ್ ಕೂಡ ಇರುವಂಥದ್ದು. ಸೊ ಯಾರಾದರೂ ಹ್ಯೂಮನ್ ಡಿಟೆಕ್ಟ್ ಆದರೂ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮೊಂದು ಮೆಸೇಜ್ನ ಕಳಿಸುತ್ತೆ, ಈ ರೀತಿ ಯಾರೋ ಡಿಟೆಕ್ಟ್ ಆದರೂ ಅಂತ. ಮತ್ತು ಟ್ರ್ಯಾಕ್ ಮಾಡುತ್ತೆ, ನೀವು ಆ ಕಡೆ ಮೂವ್ ಆದರೆ ನಿಮ್ಮ ಕಡೆಗೆ ಆಟೋಮೆಟಿಕ್ಕಾಗಿ ಮೂವ್ ಆಗೋ ರೀತಿ ಕೂಡ ಫೀಚರ್ ಇರುವಂಥದ್ದು. ಓವರಾಲ್ ನನಗೆ ಈ ಒಂದು ಕ್ಯಾಮ್ರಾ ಚೆನ್ನಾಗಿದೆ, ಇಂಪ್ರೆಸಿವ್ ಆಗಿದೆ. ಈ ಒಂದು ವಿಡಿಯೋ ಕ್ವಾಲಿಟಿ ಕೂಡ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವೊಂದು ಕ್ಯಾಮ್ರಾ ನೋಡಿದ್ದೀನಿ, ಆಯಿತಾ, ಡಬ್ಬಾ ಥರ ಇರುತ್ತೆ. MIದೇ ಹಳೆಯ ಕ್ಯಾಮ್ರಾಗಳೆಲ್ಲ ಅಷ್ಟೊಂದು ಕ್ವಾಲಿಟಿ ಬರ್ತಾ ಇರಲ್ಲ. ಬಟ್ ಇದು ನೀಡ್ತಾ ಇರುವಂಥ ರೆಸೊಲ್ಯೂಷನ್ ಮತ್ತು ಕ್ವಾಲಿಟಿ ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ನೀವು ಅದನ್ನು ಕೇಳ್ತಾ ಇದ್ದೀರಾ ಅಂದರೆ 4,500 ಕೊಟ್ಟು ಇದನ್ನು ಪರ್ಚೇಸ್ ಮಾಡ್ಬೋದು ಅಂತ ನಾನಂತೀನಿ. ಬೆಲೆ ಸ್ವಲ್ಪ ಜಾಸ್ತಿ ಆಯಿತು. ನಿಮಗೆ 2K ಕ್ಯಾಮ್ರಾ ಸಿಗಲ್ಲ ಅಂದರೂ ಕೂಡ ಫುಲ್ HD ರೆಸೊಲ್ಯೂಷನ್ನ ನೀಡುವಂಥ ಕೆಲವೊಂದು ಕ್ಯಾಮ್ರಾಗಳು ಇದಕ್ಕಿಂತ ಕಡಿಮೆಗೆ ಸಿಗ್ತವೆ. 4Kನೇ ಸಿಗ್ತವೆ ಕೆಲವೊಂದು, ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ಸ್ಟಿಲ್ ಬೆಲೆ ಸ್ವಲ್ಪ ಕಡಿಮೆ ಆಗ್ಬೋದಾಗಿತ್ತು. ಒಂದು 3,000 ರೂಪಾಯಿಗೆ ಲಾಂಚ್ ಮಾಡಿದರೆ ನಾನು ಆರಾಮಾಗಿ ತೊಗೊಳ್ಳಿ ಅಂತ ಅನ್ನುವೆ. ಈ ರೀತಿ ಬೇಕಾದ್ರೆ ಒಂದು 3 ಕ್ಯಾಮ್ರಾ ಇಟ್ಕೊಂಡು ಕಂಪ್ಲೀಟ್ ಸರ್ವೆಲೆನ್ಸ್ ಮಾಡ್ಬೋದು. ಎಲ್ಲ ಚೆನ್ನಾಗಿದೆ, ಬಟ್ ಬೆಲೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇರುವಂಥ ನನಗೆ. ಸೊ ಇದಿಷ್ಟು ಈ ಒಂದು ಕ್ಯಾಮ್ರಾ ಮತ್ತು ಈ ಒಂದು ಬಡ್ಸ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನೀವು ಇದೀಗ ಈ ಒಂದು ಬಡ್ಸನ್ನು ವಿನ್ ಆಗಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೀನಿ, ಒಬ್ಬರು ಕಾಮೆಂಟ್ ಮಾಡಿ ನಿಮ್ಗೆ ಏನಕ್ಕೆ ಯಾವುದರ ಅವಶ್ಯಕತೆ ಅಂತ. ಅದರಲ್ಲಿ ಒಂದನ್ನು ನಾನು ಗಿವ್ ಮಾಡ್ತೀನಿ. ಮತ್ತು ಈ ವಾರ ಅನೇಕ ಗಿವ್ಗಳಿರುವಂಥದ್ದು. 2 ಇಯರ್ಬಡ್ಸ್, ಅಡಿಷ್ನಲ್ 2 ಇಯರ್ಬಡ್ಸು ಈ ವಾರನ ಗಿವ್ ಮಾಡ್ತೀನಿ, ಈ ವಾರ ಅಥವಾ ಮುಂದಿನ ವಾರ. ಸೊ ಅದಕ್ಕೂ ಕೂಡ ವೆಯ್ಟ್ ಮಾಡಿ, ಬೆಜ್ಜನ್ ಗಿವ್ ಬರುತ್ತೆ. ಸೊ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು.